ಇದು ಕೇಸರಿಯನ್ನೇ ಕಾಣುತ್ತೆ. ಆದರೆ ಈ ತ್ರಿಕೂಟಾಚಲದಲ್ಲಿ ಪ್ರಸ್ತುತವಾಗಿ ಅಧಿಕಾರಿಯಾಗಿ ಮೆರೆಯುತ್ತಾ ಇರುವವನು ಈ ಗಜೇಂದ್ರ, ಗಜರಾಜ, ನನ್ನನ್ನು ಕರಿರಾಜ ಎಂಬ ಇತ್ಯಾದಿ ನಾಮಗಳಿಂದ ಕರೀತಾರೆ. ಯಾವುದೇ ವನ್ಯ ಮೃಗಗಳು ಕೂಡ ನನ್ನ ವಿರುದ್ಧವಾಗಿ ಕಾರ್ಯವನ್ನು ಮಾಡುವುದಿಲ್ಲ. ಎಲ್ಲರೂ ನನ್ನಲ್ಲಿ ಅಪ್ಪಣೆಯನ್ನು ಪಡೆದೇ ಅವರ ಕಾರ್ಯದಲ್ಲಿ ಮಗ್ನರಾಗ್ತಾರೆ, ಬೆದರುತ್ತಾರೆ. ಹೌದಲ್ವೇ? ಈ ರೀತಿಯಾಗಿ ಈ ತ್ರಿಕೂಟಾಚಲದಲ್ಲಿ ನಾನು ಮೆರೆಯುತ್ತಿರುವಂತಹ ಸಂದರ್ಭ ಮನಸ್ಸಿಗೆ ಆಯಾಸ. ಏನಿದು ಬಿಸಿಲು ಬಿಸಿಲು ಬೇಸಿಗೆ ಉರಿ ಬಿಸಿಲು ತಡೆಯದು, ಉರಿ ಬಿಸಿಲು ಎಂತಹ ಬೆಳಕು ಕಣ್ಣಿಗೆ ಕಣ್ಣು ತೆರೆಯಲಿಕ್ಕೆ ಆಗುವುದಿಲ್ಲ. ಅಂತಹ ಬಿಸಿಲು. ಅಷ್ಟೇ ಅಲ್ಲ, ಬಿಸಿಲಿಗೆ ಏನಾಗುತ್ತದೆ ಸ್ವಾಮಿ, ಮನುಷ್ಯರಾದವರಿಗೆ ಮೈ ದುರ್ಗಂಧವಾಗುತ್ತದೆ. ಪ್ರಾಣಿಗಳಿಗೆ ಹಾಗೂ ನಾವು ಯಾವುದಾದ್ರೂ ಶ್ರೀಗಂಧ ಇತ್ಯಾದಿಗಳನ್ನು ಲೇಪಿಸಿಕೊಳ್ತೇವೆ? ಇಲ್ಲವೇ ಇಲ್ಲ. ನಮ್ಮದು ಸಹಜವಾಗಿಯೇ ದುರ್ಗಂಧವಾಗುತ್ತದೆ. ಈ ಬಿಸಿಲಿನ ಬೇಗೆಗೆ ಮೈಯೆಲ್ಲ ಬೆವರಿ 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 ದುರ್ಗಂಧವಾಗುತ್ತಾ ಇದೆ. ನನ್ನ ಹೆಂಡತಿ ಮಕ್ಕಳು ನನ್ನ ಹತ್ತಿರ ಬರುವುದಿಲ್ಲ ಅಂತ ಇಷ್ಟೆಲ್ಲ ಆಗಿರು. ಈ ಸೂರ್ಯನಿಗೆ ನಮ್ಮ ಮೇಲೆ ಯಾಕೆ ಎಷ್ಟು ಸಿಟ್ಟು ಅಂತ
ಆದ್ರೂ ನಾವು ಅವನನ್ನು ಬೈಲಿಕ್ಕಾಗುವುದಿಲ್ಲ ಅಲ್ಲ. ಅವನ ಕಾರ್ಯದಲ್ಲಿ ಅವನು ಬದ್ಧನಾಗಿದ್ದಾನೆ, ಅವನ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಜಗತ್ತಕ್ಷು ಅವನು. ನನಗೆ ಬೆಳಕು ಕೊಡಬೇಡ ಅಂತ ನಾನು ಹೇಳಲಿಕ್ಕೆ ಆಗುವುದಿಲ್ಲ. ಇಡೀ ಬೆಳಕನ್ನೇ, ಈ ಜಗತ್ತನ್ನೇ ಬೆಳಗುವ. ಆದ್ದರಿಂದಾಗಿ ಈ ಬೇಸಿಗೆಯ ಈ ಬಗೆಯನ್ನು ನಿವಾರಿಸಿಕೊಳ್ಳಬೇಕು ಅಂತಾದರೆ, ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತಾದರೆ ನೀರಿನ ಅಗತ್ಯ ತುಂಬಾ ಇದೆ. ನೀರನ್ನು ಇಲ್ಲಿ ಎಲ್ಲಿ ಹುಡುಕುವುದು? ಇಲ್ಲಿ ಎಲ್ಲಿಯೂ ಸಿಗುವುದಿಲ್ಲ. ಇಲ್ಲಿ ನಮಗೆ ತಿನ್ನಲು ಯೋಗ್ಯವಾದಂತಹ ಸಸ್ಯಗಳು ಬಿಟ್ಟರೆ ಬೇರೆ ಏನೂ ಕೂಡ ಗೋಚರಿಸ್ತಾ ಇಲ್ಲ. ಆದ್ದರಿಂದಾಗಿ ತ್ರಿಕೂಟಾಚಲದ ತುದಿಗೆ ಏರಿ ಆ ಕಡೆಗೆ ಇಳಿತೇನಂತೆ. ಆ ಕಡೆಗೆ ಕಣ್ಣಿಗೆ ತಂಪು, ದೇಹಕ್ಕೆ ಇಂಪು. ನೋಡಿದೆ ಕಮಲದ ಸರಸಿ ಎಷ್ಟೊಂದು ಸೊಗಸಾಗಿ ಕಾಡ್ತಾ ಉಂಟು. ತಂಪಾದ ಗಾಳಿ ದೇಹಕ್ಕೆ ಒಮ್ಮೆಗೆ ಆಯಾಸ ಕಮ್ಮಿ ಆಯ್ತು. ಹೌದಲ್ವೇ? ಕಾಡ್ತಾ ಇದೆ ಕಮಲಕಾ ಸರಸಿ. ಇರುವುದು ಯಾಕೆ? ಆಡ್ಬೇಕು. ಆಡುವುದು ಅಂತ ಹೇಳಿದ್ರೆ ದೇಹದ ದುರ್ಗಂಧ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡಬೇಕು. ನಾವು ಸ್ನಾನ ಮಾಡುವುದು ಹೇಗೆ ಗೊತ್ತು? ನಮ್ಮನ್ನು ನಾವು ಸ್ನಾನ ಮಾಡಿಸಿಕೊಳ್ತೇವೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮಕ್ಕಳು, ಮರಿಮಕ್ಕಳು ಇವರೆಲ್ಲ ಸೇರಿಕೊಂಡು ನಾವು ಒಂದು ಆಟವಾಡಿದರೆ ನಮ್ಮಲ್ಲಿ ಅದು ನೋಡುವುದಕ್ಕೆ ಬಹಳ ಸೊಗಸಾದಂತಹ ದೃಶ್ಯ. ಆದ್ದರಿಂದಾಗಿ ಸಪತ್ನೀಕನಾಗಿ ಸಪರಿವಾರನಾಗಿ ಈ ನೀರಿಗೆ ಧುಮುಕಿ ಜಲಕೇಳಿಯನ್ನ ಆಡ್ತೇನೆ, ಜಲಕೇಳಿಯನ್ನ ಆಡ್ತೇನೆ. ಪ್ರಾಣವೆಂದೆಡದೆ ತನ್ನೊಡನೆ ಕೊಂಡಾಡಿದನು ಹರುಷದಿ.
ಬಾಳ್ವೆಯನ್ನು ಮಾಡುವವರು ನಾನಾಗಿದ್ದೇನೆ. ನನ್ನನ್ನು ಮಕ ಎಂಬುದಾಗಿ ಎಲ್ಲರೂ ಕೂಡ. ಆದರೆ ಬಹಳ ಕಾಲವಾಯಿತು. ಕಾಲದಿಂದ ಇದ್ದ ಕಡೆ ಯಾವುದೇ ಪ್ರಾಣಿ ನೀರು ಕುಡಿಯುವುದಕ್ಕೆ ಬರುವುದಿಲ್ಲ ಅಂದರೆ ಹೆದರಿಕೆಯಿಂದ ಬಹಳವಾದಂತಹ ಹಸಿವಾಗುತ್ತಾ ಉಂಟು. ಯಾವ ಪ್ರಾಣಿಗಳು ಬರುವುದಿಲ್ಲ. ಏನು ಮಾಡೋಣ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಎಷ್ಟು ಮೃಗಗಳು ಈ ಹತ್ತಿರ ಬರುತ್ತಾ ಉಂಟು. ಬೇರೆ ಯಾವುದೂ ಅಲ್ಲ, ಕಾಡಿನಲ್ಲಿರುವಂತಹ ದೊಡ್ಡದಾದಂತಹ ಪ್ರಾಣಿಗಳು. ಆನೆಗಳು ಹಿಂಡು ಹಿಂಡಾಗಿ ಈ ಹೊತ್ತಿನಲ್ಲಿ ನಮ್ಮ ಸರೋವರಕ್ಕೆ ಈ ಹೊತ್ತಿನಲ್ಲಿ ಇಳಿಯುವುದಕ್ಕೆ ಬರುತ್ತಾ ಉಂಟು. ನಮಗೆಲ್ಲರಿಗೂ ಕೂಡ ಈ ದಿನದ ರಸದೌತಣ ಎಂಬುದಾಗಿ ಹೇಳಬೇಕಾಗುತ್ತದೆ. ನಮ್ಮ ಮಕ್ಕಳಿಗೆಲ್ಲ ಒಂದು ರೀತಿಯಾದಂತಹ ಆ ಭೋಜನಕ್ಕೆ ಒಂದು ಒಳ್ಳೆಯದಾದಂತಹ ವ್ಯವಸ್ಥೆ ಮಾಡುವಂತಹ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಭಕ್ಷಿಸಬೇಕು ಎಂಬುದಾಗಿ ನನ್ನ ಮನಸ್ಸು ಹೇಳುತ್ತಾ ಉಂಟು. ತಡ ಯಾಕೆ, ಮುಂದುವರಿಯುತ್ತೇನೆ. ಆದರೆ ನೀನು ದೊಡ್ಡವನಾದ್ರೆ ನಮಗೇನಾಯ್ತಂತೆ? ಈ ಸರೋವರ ಕಡಿದವರು ನೀವಾಗಿದ್ದೀರಿ. ನಮಗೆ ಈ ಹೊತ್ತಿನ ಆಹಾರವಾಗಿ ನೀವು ಬಂದವರು ನೀವಾಗಿದ್ದೀರಿ. ಆದರೆ ಈ ಸರೋವರವನ್ನೆಲ್ಲ ಹಾಳುಗಡೆದವರು ನೀವಾಗಿದ್ದೀರಿ. ತಿಳಿಯಾದಂತಹ ನೀರಿರುವಂತಹ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಈ ಕೊಳಕ್ಕಿಳಿದಿರಿ. ಇಳಿದದ್ದು ಮಾತ್ರ ಅಲ್ಲ, ಬೇಕಾದಷ್ಟು ಸ್ನಾನಾದಿಗಳನ್ನು ಮಾಡಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ನೀರನ್ನೇ ಕದಡಿ ಹಾಳುಗಡೆದವರ ನೀವಾಗಿದ್ದೀರಿ. ಸರಿ, ಯಾಕೆ ಬಂದಿದ್ದೀರಿ? ಏನಾಗಬೇಕು ಏನಾಗಬೇಕು?
ಒಬ್ಬನ ಸೊತ್ತಲ್ಲ. ಹಾ ಇದು ಈ ಕಾಡಿನಲ್ಲಿ ಯಾವೆಲ್ಲ ಮೃಗಗಳು ಹಾ ವಾಸಿಸುತ್ತಾ ಇವೆಯೋ ಹ್ಮ್ ಅವರಿಗೆ ಇರುವಂತಹ ಈ ಸರಸಿ ಹಾ ಅವರದರಲ್ಲಿ ಸ್ನಾನವನ್ನು ಮಾಡಬಹುದು, ಹ್ಮ್ ಕುಡಿಯಬಹುದು, ಅದರ ಇನ್ಯಾವುದೋ ಕೆಲಸಗಳನ್ನು ಬೇಕಾದರೂ ಮಾಡಿಕೊಳ್ಳಬಹುದು. ಹಾ ಏಯ್ ಹ್ಮ್ ಕೇಳಲು ಬಂದಿದ್ದೀಯಲ್ಲ, ನಾನು ಯಾರು ಬಲ್ಲೆಯ? ಯಾರು? ಈ ತ್ರಿಕೂಟಾಚಲದಲ್ಲಿ ಹಾ ನನ್ನ ಹೆಸರನ್ನು ಕೇಳಿದ್ರೆ ನಡುಗುತ್ತಾರೆ. ನನ್ನ ಕೇಳುವಿಕೆಯನ್ನು ಕೇಳಿದ ಕ್ಷಣ ಒಂದೊಮ್ಮೆಗೆ ಮೈಕಂಪನವಾಗುವುದಂತೂ ನಿಜ. ಹಾ ಸಾರಿ ಹೇಳ್ತಾ ಇದ್ದೇನೆ, ನನ್ನ ಇಷ್ಟಕ್ಕೆ ನನ್ನನ್ನು ಆಡಲು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಕಾಲಿನಿಂದ ತುಳಿದು ಲೋಕದಲ್ಲಿ ನೀನು ಎಲ್ಲರಿಗೂ ಕೂಡ ಎಲ್ಲರೂ ನಿನ್ನನ್ನು ಹೆದರ್ತಾ ಇದ್ದಾರೆ. ಯಾಕೆ ನೀನು ಬಂದೆ ಎಂದಾದ್ರೆ ಎಲ್ಲ ತೋಟವೆಲ್ಲ ಕೂಡ ಹಾಳುಗೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ತೋಟದಲ್ಲಿ ನಮ್ಮ ಜಾಗವನ್ನು ಅವರು ಸ್ವಾಧೀನ ಮಾಡಿದ್ರು ಅಂತ ಆದ್ರೆ ತೋಟವನ್ನು ಹಾಳು ಮಾಡ್ತೇವೆ. ಯಾವ ಬಾಳೆಯಲ್ಲಿಯೂ ಕೂಡ ಗೊನೆ ಬರುವುದಕ್ಕೆ ನೀನು ಬಿಡುವುದಿಲ್ಲ. ಅದನ್ನು ಹಿಡಿದು ನುಂಗುವ ನೀನು, ಬಾಳೆಯನ್ನು ನುಂಗುವ ನೀನು. ಹಾಗಿರುವಾಗ ಲೋಕಕಂಟಕನಾಗಿದ್ದಿ. ಯಾರಾದ್ರೂ ಬೆಳೆ ಬಡುತ್ತಿರುವಂತಹ ಸಂದರ್ಭದಲ್ಲಿ ಬೆಳೆಗೆ ಹಾನಿಯನ್ನು ತಂಡವ ನೀನಾಗಿದ್ದಿ. ಲೋಕಕಂಟಕ ನೀನು. ನಾವು ಹಾಗಲ್ಲ, ನಾವು ಯಾರಿಗೂ ದ್ರೋಹ ಮಾಡುವುದಿಲ್ಲ. ಹೌದಾ? ನಮ್ಮದಾದಂತಹ ಸರೋವರದಲ್ಲೇ ನಾವು ಸ್ವೇಚ್ಛೆಯಿಂದ ನಾವು ವೀರೇಶ್ವರ ನಾವಾಗಿದ್ದೇವೆ. ಧರ್ಮದ ಹಾದಿಯಲ್ಲಿ ನಡೆಯುವರು ನಾವಾಗಿದ್ದೇವೆ. ನೀವು ಅಧರ್ಮದ ಹಾದಿಯಲ್ಲಿ ನಡೆಯುವರು ನೀವಾಗಿದ್ದೀರಿ. ನಿನ್ನ ಸೊಂಡಿಲನ್ನು ನಿನ್ನಲ್ಲಿ ಶಬ್ದ ಭಂಡಾರ ಬಹಳಷ್ಟಿವೆ ಅಲ್ಲ. ಲೋಕಕಂಟಕ, ನೀನು ಧರ್ಮಿ, ನಾನು ಅಧರ್ಮಿ. ಬಾಯ್ ಮೋಸಗಾರ. ಹೌದೇನೋ? ಕಾಡಿನಲ್ಲಿ ನಾವು ನಮಗೆ ಬೇಕಾದದ್ದನ್ನು ಪಡೀತೇವೆ, ತಿಂತೇವೆ. ಆದ್ರೆ ನಿನ್ನ ಹಾಗೆ ಮಾಡುವುದಿಲ್ಲ. ಏನು ಮಾಡಿದ್ದೇವೆ ನೀರಿಗೆ ಬಂದವರನ್ನು ಕಾದು ನೋಡ್ತೀವಿ. ಪಾಪ ಅವರ ಆಯಾಸವನ್ನು ಪರಿಹಾರಗಳು ಮಾಡುವುದಕ್ಕಾಗಿ ಅವರು ಬಂದ್ರೆ ಅವರನ್ನು ಮೋಸದಿಂದ, ವಂಚನೆಯಿಂದ ಅವರನ್ನು ನುಂಗುತ್ತಿ. ಇಷ್ಟೆಲ್ಲ ಮಾತಾಡುವವ ನನಗೆ ಮಾತನಾಡುವುದ? ಕೆಟ್ಟವರನ್ನು ಮಾತ್ರ ನುಂಗುವುದು, ಒಳ್ಳೆಯವರನ್ನು ಬಿಡ್ತೇವೆ ನಾವು. ಅದು ಸ್ವಭಾವ ಉಂಟು ನಮಗೆ. ನಿನ್ನ ಜಾತಿಯಲ್ಲೇ ಅದಿಲ್ಲ. ನಿನಗೆ ಕೆಟ್ಟವರು ಒಳ್ಳೆಯವರು ಅಂತ ಗೊತ್ತಾಗುವುದೇ ಇಲ್ಲ. ಮತ್ತೆ ಪುನಃ ಕೆಟ್ಟವರು ಒಳ್ಳೆಯವರು. ಬಿಡು ಬಿಡು ಬಿಡು, ನನ್ನನ್ನು ನುಂಗುತ್ತೇನೆ ಅಂತ ಹೇಳ್ತಾ ಇದ್ದೆ. ಕೇಳು ಕೇಳು, ಸೊಂಡಿಲಿಂದ ನಿನ್ನ ಪಾಲವನ್ನು ಹಿಡಿದೇನು, ನೆಲಕ್ಕೆ ಅಪ್ಪಳಿಸ್ತೇನೆ. 4 ಕಾಲಿನಿಂದಲೂ ಒದ್ದಾಗ ನಿನ್ನ ಗುರುತು ಸಿಗಲಿಕ್ಕಿಲ್ಲ ನೋಡು. ಹಾಗೆ
ಮೊಸಳೆ ಮೃತ್ಯುಗಳಿಬ್ಬರೆನ್ನ ಪ್ರಾಣವೈವನೋ ಬಂಧು ಮಿತ್ರರು ಬಿಡಿಸಲಾರರಿ ಬೇಳೆಯೊಳು ಮಂದಮತಿ ಮೊಸಳೆಗಿನ್ನ ಬಾಳಲುಂಟೆ ನರರೊಂದು ಉಳಬಹುದಿಲ್ಲ ದೈವವೇ ಪ್ರತಿಕೂಲವಾಗಿ ಸಂಭವಿಸಿತಲ್ಲಾಗ ದೇವರೇ, ಇಷ್ಟು ಭೀಕರವಾದಂತಹ ಮೊಸಳೆ ಅಂತ ನಾನು ಭಾವಿಸಿ ಇರಲಿಲ್ಲ. ಯಪ್ಪ, ಎಂತಹ ಶಕ್ತಿ ಇದೆ ನನ್ನಂತಹ ಮದ್ದಾನೆಯನ್ನೇ ಹೇಗೆ ಹಿಡಿದು ಹಾಕಿದೆ ಅಂತ ಆದ್ರೆ ಇದರ ಶಕ್ತಿ ಎಷ್ಟಿರಬೇಡ. ಅಯ್ಯೋ ದೇವರೇ, ಕಾಲನ್ನು ಹಿಡಿದಿದೆ, ನನಗೆ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗಜಪತಿ ಕಳೆದ ಜನ್ಮದ ಪರಮಜ್ಞಾನದ ಮಹಿಮೆಯು ಶ್ರೀ ಹರಿಯ ಸ್ತುತಿಸಿದಾಗ ತರುವ ವಿಷಯಾಂತರವ ಮರೆಯುತ್ತ ಸರ್ವಕಾರಣಕರ್ತ ಶ್ರೀವರಾಯ ಸ್ವರಪಿತನೇ ಸುರಸೇವ್ಯ ಭಕ್ತರ ಕರುಣೆ ಬಂದಿ ಮೃತ್ಯುವಿಂ ಸಲಗೆಂದು ಮೊರೆಯಿಡಲು ಮರುಗಿ ಹರಿ ಈ ಮೊಸಳೆ ನನ್ನ ಕಾಲನ್ನು ಹಿಡಿಯುತ್ತಾ ಇದೆ, ನನ್ನ ಪ್ರಾಣೋತ್ಗಮನವಾಗುವಂತಹ ಪರಿಸ್ಥಿತಿ. ಏನು ಮಾಡಲಿ? ನನ್ನವರು ಯಾರೂ ಬರುತ್ತಾ ಇಲ್ಲ. ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಬರೀ ಮಕ್ಕಳಿದ್ದಾರೆ. ಎಷ್ಟು ದೊಡ್ಡ ಪರಿವಾರ ನನ್ನದು. ನನ್ನೊಂದಿಗೆ ಬಂದವರು ಯಾರು ಬರ್ತಾ ಇಲ್ಲ ಅಲ್ಲ. ಎಲ್ಲಿ ಈತ ಬನ್ನಿ, ಅಯ್ಯೋ ನೋಡಿ ಹೋಗುತ್ತಾ ಇದ್ದಾರೆ, ಹಿಂದೆಯೂ ನೋಡ್ತಾ ಇಲ್ಲ. ದೇವರೇ, ಯಾರನ್ನು ನಾನು ಶರಣು ಹೊಂದಬೇಕು? ಯಾರನ್ನು ಶರಣು ಹೊಂದಲಿ? ನನ್ನನ್ನು ಕಾಪಾಡುವವರು ಯಾರು? ಯಾರಿದ್ದಾರೆ ನನ್ನನ್ನು ಕಾಪಾಡುವುದಕ್ಕೆ? ನೆನಪಿಗೆ ಬಂದಿದೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಇದ್ದಾನೆ, ನಮ್ಮನ್ನು ಕಾಯುವವರಿದ್ದಾರೆ. ಆರ್ತರಾದವರನ್ನು ರಕ್ಷಿಸಲು ಒಬ್ಬ ಬಂದೇ ಬರುತ್ತಾನೆ. ಯಾರವನು? ಅವನೇ ಶ್ರೀಮನ್ನಾರಾಯಣ. ಅವನನ್ನೇ ಸ್ತುತಿಸಿದ್ದೇನಂತೆ, ಅವನನ್ನೇ ಸ್ತುತಿಸುತ್ತೇನೆ. ಅರ್ಥನಾದದಿಂದ ಇವತ್ತು ನೀನು ಮರೆಟ್ಟಿತಾ ಇದ್ದಿ. ನಿನ್ನನ್ನು ರಕ್ಷಣೆ ಮಾಡುವಂತವರು ಯಾರಿದ್ದಾರೆ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಯಾರೂ ಇಲ್ಲ, ಯಾರು ನಿನ್ನನ್ನು ರಕ್ಷಣೆ ಮಾಡುವುದಕ್ಕಿಲ್ಲ. ನಿನ್ನ ಕಾಲನ್ನು ಕಳೆಯುತ್ತೇನೆ. ಮಾಯೆಯು ಸಕಲವನು ನಡೆಸುವ ಜಯ ರೂಪನೆ ಪರಮ ಪುರುಷನೇ
ಮಂದಿರವು ನಿನ್ನ ಸಹಾಯ ಬಿದ್ದು ಧರಿಸೆತ್ವ ಗಜೇಂದ್ರ ಮೊರೆಯಿಟ್ಟ ನಾರಾಯಣ 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 ಸರ್ವವ್ಯಾಪಕ ನೀನಂತೆ, ಸರ್ವೋತ್ತಮ ನೀನಂತೆ, ಕಾರುಣ್ಯ ಮೂರ್ತಿ ನೀನು. ಯಾರೇ ಆರ್ತರು ನಿನ್ನನ್ನು ಭಜಿಸಿದರು ಅಂತಾದರೆ, ಅವರು ಯಾವುದೇ ಕಷ್ಟದಲ್ಲಿದ್ದಾರೆ ಅಂತಾದರೆ ರಕ್ಷಕನಾಗಿ ಬರುವವನು ನೀನು ಸ್ವಾಮಿ. ಸೃಷ್ಟಿಕರ್ತ ನೀನು, ಸ್ಥಿತಿ ಪಾಲಕ ನೀನು, ಸಂಹಾರಕರ್ತನೂ ನೀನೇ ಆಗಿದ್ದಿ. ಅಂತಹ ಸರ್ವೋತ್ತಮನಾದಂತಹ ನಾರಾಯಣ, ಈ ಬಡ ಗಜನನ್ನು ಬಂದು ರಕ್ಷಿಸು ತಂದೆ. ಈ ಬಡ ಗಜನನ್ನು ಬಂದು ರಕ್ಷಿಸು. ಗಜೇಂದ್ರ, ನೀನು ಹೊರೆ ಇಡ್ತಾ ಇದ್ದಿ ಹರಿಯನ್ನು. ಯಾವ ಹರಿ? ಯಾವ ಹರಿಯೂ ಬರುವುದಿಲ್ಲ. ನಿನ್ನ ನಾರಾಯಣನೂ ಇಲ್ಲ, ಹರಿಯೂ ಇಲ್ಲ. ನಿನ್ನನ್ನು ರಕ್ಷಣೆ ಮಾಡುವಂತರೂ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿನ್ನ ಕಾಲನ್ನು ಸೆಳೆದು ನೀರಳಕ್ಕೆ ಹಾಕುತ್ತೇನೆ ಈಗ ನಾನು. ಮಹಾದೇವಾಗ ಉಳಿಸದಿ ಕಾಯವನು ಜಲ ಜಲದಿ ರವಿಚಂದ್ರ ನಭತಾರೆಗಳ ಕರ್ತ ಉಳಿದಡಿದ ಬ್ರಹ್ಮಾಂಡಗಳ ವ್ಯಾಪಕನೇ ನಿನ್ನ ಚರಣ ಧೂಳಿಯ ಕಣವಿದು ತೊಳೆಯದೆಯೇ ಪದಿಗ್ರಹಿದು ಪ್ರಾಣವು ನಿನಗೆ ನಿಲಜಲವಾಗಿ ಅಪ್ಪಡವ ಗೈದೆಕೊಳ್ಳೆಂದು ಸೊಂದಿಲ ನೆತ್ತಿ ಪ್ರಾರ್ಥಿಸಲು ಸಿರಿಯೊಡನೆ ಹರಿಯು ಗರುಡ ಬನೇರಿ ಬರುವ ಸಮಯ ಸಲಗೈ ಮಗ ದೇವಾಗ ದೇವಾ ಮಹಾದೇವ, ಅಯ್ಯ ಸರಸಿಜ ಪಿತನೆ, ಬಂದು ಎಲ್ಲನ್ನು ಸಲಹಯ್ಯ ಸಲಹು. ಸ್ವಾಮಿ, ಈ ರೀತಿಯಾದಂತಹ ಸಂಕಟವನ್ನು ನೀಡುವುದಕ್ಕಿಂತ ಒಮ್ಮೆಲೆ ನನ್ನನ್ನು ನಿನ್ನ ಚರಣಾರವಿಂದಕ್ಕೆ ಕಳುಹಿಸಿಕೋ ಸ್ವಾಮಿ. ಇಲ್ಲದಿದ್ದರೆ ನಿನ್ನ ಚರಣದ ಒಂದು ಧೂಳನ್ನು ಇತ್ತ ಕಳುಹಿಸು, ನನ್ನ ರಕ್ಷಣೆಯಾಗುತ್ತದೆ ಸ್ವಾಮಿ. ಕಾಲವೆಷ್ಟು ಕಳೆದು ಹೋಯಿತು, 1 ವರ್ಷವಾಯಿತು. 1 ವರ್ಷಕ್ಕಾದರೂ ನಿಲ್ಲಬೇಕು ಅಂತಿತ್ತು, ಆದರೆ ಮುಂದುವರಿಯುತ್ತಾ ಉಂಟು. ಈ ಮಕರವು ನನ್ನನ್ನು ಬಿಡ್ತಾ ಇಲ್ಲ ಸ್ವಾಮಿ. ಈ ಗಜೇಂದ್ರನ ಮೊರೆಯನ್ನು ಕೇಳಿ ಬಾ. ಈ ಗಜೇಂದ್ರನನ್ನು ಉದ್ಧರಿಸು. ಗಜೇಂದ್ರ ವರದನಾಗಿ ಧರೆಗಿಳಿದು ನನ್ನನ್ನು ಮುಕ್ತನನ್ನಾಗಿಸು ತಂದೆ, ಮುಕ್ತನನ್ನಾಗಿಸು. ಸಂಕಟನೆ ಚಕ್ರ ಪದ್ಮಾಂಕಿತ ಸ್ವರೂಪವನು ಕಂಕಂಡಮದೊಳು ಗಜೇಂದ್ರ ಕಂಕರು ಗಣಾಭವನಂದ ಮಾತ್ಮವ ಸಿರಿದು ಸಂಕಿಸಿದ ಹರಿಗೇನು ಕೂಡಲಿ. ಜಯ 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 ಜಯ
ಅಯ್ಯ ಲೀಲಾ ಮಾನುಷ ವಿಗ್ರಹನೇ, ಶಂಖ ಚಕ್ರ ಗದಾ ಹಸ್ತನಾಗಿ ಗಜೇಂದ್ರನ ಮೊರೆಯನ್ನು ಕೇಳಿ ಬಂದೆಯಾ ಸ್ವಾಮಿ? ಗಜೇಂದ್ರನನ್ನು ಉದ್ಧರಿಸುವುದಕ್ಕಾಗಿ ಬಂದೆಯ? ಗಜೇಂದ್ರ ವರದನಾಗಿರುವುದಕ್ಕಾಗಿ ಬಂದೆಯ? ಸ್ವಾಮಿ, ಬಹಳ ಸಂತೋಷಗೊಂಡೆ. ಬಹಳಷ್ಟು ಮುದ ಎನ್ನುವಂತಹದ್ದು ಮನಸ್ಸಿಗೆ ಆಗಿದೆ. ಪೀತಾಂಬರ ಧಾರಿಯಾದಂತಹ ನಿನ್ನನ್ನು ಕಂಡು ಈ ಕಣ್ಣು ಎನ್ನುವಂತಹದ್ದು ಈ ಜನ್ಮವೇ ಪಾವನವಾಗಿ ಹೋಯಿತು ಸ್ವಾಮಿ, ಪಾವನವಾಗಿ ಹೋಯಿತು. ತಂದೆ, ಈ ಭಕ್ತನ ಮೊರೆಯನ್ನಾಲಿಸಿ ಬಂದೆಯ ತಂದೆ. ಬಂದಂತಹ ನಿನಗೆ ಕೊಡುವುದಕ್ಕೆ ನನಗೇನೂ ಕಾಣುತ್ತಾ ಇಲ್ಲ. ಅಯ್ಯ ಕಂಜನಾಭನ ಪಿತನೆ, ಇಗೋ ಈ ಕಮಲಕಾಸರ ಕಷ್ಟಕಾಲದಿ ಹರಿಯ ಪ್ರಾರ್ಥಿಸಿದ ಸಮಯದೆಗೆ ನಿತ್ಯ ಕಮಲವು ತೊಂಡಿನಲ್ಲಿ ಪುಷ್ಪವಾಗಿರದೆ ಬೆನಿಗೆ ದೊರಕಿದೆ ಎಂಬ ಅಕ್ಕರಲ್ಲಿ ನಮಗಿತ್ತ ಬಿಡಿದವ. ಸ್ವಾಮಿ ಸ್ವಾಮಿ, ಬಂದಂತಹ ದೇವರನ್ನು ಸ್ವಾಗತಿಸಬೇಕು, ಅರ್ಚನೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಬೇಕಾಗುವಂತಹ ಸಾಮಗ್ರಿ ಯಾವುದೂ ಇಲ್ಲ ಸ್ವಾಮಿ. ಸಾಮಗ್ರಿ ಇಲ್ಲದೆ, ತಂತ್ರವಿಲ್ಲದೆ ಶ್ರದ್ಧಾ ಭಕ್ತಿಯಿಂದ ಮನಸಾರೆ ನಿನ್ನನ್ನು ಧ್ಯಾನಿಸ್ತಾ ಇದ್ದೇನೆ ಸ್ವಾಮಿ. ಈಗೋ ಈ ಕಮಲಕ ಸರಸಿಯಲ್ಲಿರುವಂತಹ ಕಮಲವನ್ನು ನಿನಗೆ ಅರ್ಪಿಸುತ್ತಾ ಇದ್ದೇನೆ. ಇದನ್ನು ಸ್ವೀಕರಿಸು, ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು ಉದ್ಧರಿಸು. ಸ್ವಾಮಿ, ನಿನ್ನ ಭಕ್ತಿಗೆ ಮೈದೋರಿ ಇಲ್ಲಿವರೆಗೆ ಬಂದಿದ್ದೇನೆ. ನಿನ್ನ ಕಷ್ಟವೆಲ್ಲ ನನಗೆ ತಿಳಿದಿದೆ. ನಿನ್ನ ಕೊಟ್ಟ ಪುಷ್ಪವನ್ನು ನಾನು ಸ್ವೀಕರಿಸಿದ್ದೇನೆ. ಬಿಡುವುದಿಲ್ಲ, ಅವರು ಬಿಡುವುದಿಲ್ಲ. ಇದು ಸರಿಯಲ್ಲ. ಈ ಸರಸಿಯಲ್ಲಿ ಬಂದಂತಹ ಎಲ್ಲ ಸಾಧು ಪ್ರಾಣಿಗಳನ್ನು ಅಂಕೆಯಲ್ಲಿ ಇರಿಸಿಕೊಂಡೆಯ, ಖಂಡಿತ ತಪ್ಪು. ಹೀಗೆ ಮುಂದುವರಿದರೆ ಶಿವವನ್ನೇ ನಾನೇ ಶ್ರೀ ಇವ ಬೇರೆ ಯಾರು ಅಲ್ಲ, ನನಗೆ ಹಸಿವಾಗುತ್ತಾ ಉಂಟು. ನನ್ನ ಆಹಾರಕ್ಕೆ ತೂತಾದಂತಹ ಪ್ರಾಣಿಯವ. ಇವನನ್ನು ನುಂಗುವುದಕ್ಕೆ ಬಂದವ ನಾನಾಗಿದ್ದೇನೆ. ತಡಿಬೇಡ, ತಡೆದರೆ ನೀನು ಉಳಿಯುತ್ತೀರ ಪ್ರಾಣ. ದೇವನು ನಾನು
ಭಕ್ತತನ ಎಲ್ಲ ಮಕರನೆ ಹಾ ನನ್ನ ಭಕ್ತನನ್ನು ಹಿಡಿದುಕೊಂಡಿದ್ದೀಯ ಹಾ. ನನ್ನ ಬಗ್ಗೆ ನಿನಗೆ ಸರಿಯಾಗಿ ತಿಳಿದಿತ್ತು. ಏನು ನಿನ್ನ ಪರಾಕ್ರಮ? ದುಷ್ಟ ಶಿಕ್ಷಕನು ನಾನು, ಹಾ. ದುಷ್ಟ ರಕ್ಷಕನು ನಾನು, ಈ ಲೋಕವನ್ನೇ ಪಾಲಿಸುವವನು. ಹಾ. ಅಂಥದ್ರಲ್ಲಿ ನಿನ್ನನ್ನು ಆ ಯಮನಾಲಯ ಕಟ್ಟುವುದು ನನಗೇನು ಕಷ್ಟಕರವಾದ ಸಂಗತಿಯಲ್ಲ. ಹಾ ಮೊದಲಿಗೆ ಹೇಳ್ತಾ ಇದ್ದೆ, ಹಾ. ಅದನ್ನು ಬಿಡು. ಇಲ್ಲವಾದರೆ ನಿನ್ನ ಏನು ದೇವರ ದೇವ ನಿರಾದರ ಜಗಕ್ಕೆ ಏನೆಲ್ಲವೋ ಲೋಕದಲ್ಲಿ ನೀನು ಎಲ್ಲರಿಗೂ ಕೂಡ ದೇವರಾದ್ರೆ ಆಯ್ತಂತೆ. ಹಾ, ನಾವು ಪೂಜಿಸುವಂತ ದೇವ ನೀನಲ್ಲ. ಹಾ, ನಮ್ಮ ದೇವರು ಪ್ರತ್ಯೇಕವಾಗಿದ್ದಾರೆ. ಹಾ, ಪರಮೇಶ್ವರನ ಆರಾಧ್ಯ ದೇವ, ಹಾ. ಅವನನ್ನೇ ಪೂಜಿಸುವುದಾಗಿದ್ದೇನೆ. ಸರಿ. ನೀನು ಯಾವ ಲೆಕ್ಕ ಇಲ್ಲ. ಹಾ. ಬಂದ ಹಾಗೆ ಹಿಂದೆ ಹೋದರೆ ಲೇಸು, ಇಲ್ಲವಾದ್ರೆ ನಿನ್ನನ್ನು ಬಿಡ್ಲಿಕ್ಕಿಲ್ಲ.